ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ದುಡ್ಡಿದ್ರೆ ಏನು ಪ್ರಯೋಜನ? ದುಡ್ಡು ಮಾತ್ರ ಅಲ್ಲ, ಆರೋಗ್ಯ ಇಲ್ಲ ಅಂತಂದರೆ ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಯಾಕೆಂದರೆ ಅದೆಲ್ಲ ನಿಮಗೂ ಕೂಡ ಗೊತ್ತಿರುವಂಥ ವಿಷಯನೇ. ಇದೆಲ್ಲ ನಮಗೆ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈಗಾಗಲೇ ಸಂತೋಷ್ ಬಾಲರಾಜ್ ಅವರು ಯಾವ ರೀತಿ ನಿಧನ ಹೊಂದಿದ್ರು ಅಂತ ಕೂಡ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ನೋಡಿ, ಜಾಂಡೀಸ್ ಕಾಯಿಲೆ ಬಂತು ಸಡನ್ಲಿ ನಮಗೆ ಯಾವ ರೀತಿ ಕಾಯಿಲೆ ಹೇಗೆ ಬೇಕಾದರೂ ಬರ್ಬೋದು. ಅದಕ್ಕೋಸ್ಕರ ನಮ್ಮ ಕಾಯಿಲೆಯನ್ನು ನಾವು ಒಂದು ಹತೋಟಿಯಲ್ಲಿ ಇಡ್ತಕ್ಕಂಥದ್ದು ಒಂದು ಒಳ್ಳೆಯ ವಿಷಯನೇ. ನೋಡಿ, ನಮ್ಮ ಒಂದು ಏನಿರುತ್ತೆ ನಮ್ಮ ದೇಹದಲ್ಲಿ ಕಾಯಿಲೆಗಳನ್ನ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ಸಿನಿಮಾದಲ್ಲಿ ಅಂತಲ್ಲ, ಎಲ್ಲರ ಜೀವನದಲ್ಲೂ ಅಷ್ಟೇ, ಎಷ್ಟೇ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆದರೂ ಅಷ್ಟೇ, ನಮ್ಮ ಸಾಮಾನ್ಯ ಬಡ ಜನ ಆದರೂ ಅಷ್ಟೇ, ಕೋಟಿ ಕೋಟಿ ದುಡ್ಡಿತ್ತು ಅಂತಂದರೆ ನಮ್ಮ ಈ ಇರುವಂಥ ಕಾಯಿಲೆಗಳ ಮುಂದೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗೋದೇ ಇಲ್ಲ. ವಾಸಿ ಮಾಡೋದಕ್ಕೂ ಆಗಲ್ಲ. ಎಲ್ಲೇ ಹಾಸ್ಪಿಟಲ್ ಅಮೆರಿಕಾಗೆ ಹೋದ್ರೂ ಕೂಡ ವಾಸಿ ಮಾಡೋಕ್ಕಾಗಲ್ಲ. ಅಂಥ ಕಾಯಿಲೆಗಳು ಕೂಡ ನಮ್ಮ ದೇಹದಲ್ಲಿ ಬಂದ್ಬಿಡುತ್ತೆ. ಈಗ ನೋಡಿ, ಸದ್ಯಕ್ಕಂತೂ ಈಗ ನಮ್ಮ KGF ಚಾಚಾರ್ ಅವರ ಹರೀಶ್ ರಾಯ್ ಅವರ ಒಂದು ಪರಿಸ್ಥಿತಿ ಕೂಡ ನೀವು ನೋಡ್ತಾ ಇದ್ದೀರಾ. ಹರೀಶ್ ರಾಯ್ ಅವರು ಕೂಡ ಈಗ ಅವರು ಒಂದು KGF ಅಂತಲ್ಲ, ಹಿಂದೆ ಎಲ್ಲ ತುಂಬ ವಿಲನ್ಗಳ ಚಿತ್ರದಲ್ಲಂತೂ ತುಂಬ ಪಾರ್ಟ್ ಮಾಡಿದ್ದಾರೆ. ಅವರು ತುಂಬ ಹಿಂದೆ ಎಲ್ಲ ಗುರುತಿಸ್ಕೊಂಡಿದ್ರು. ಆದರೂ ಕೂಡ ಕೊನೆ ಲಾಸ್ಟ್ ಒಂದು ಎಪಿಸೋಡ್ಲು ಕೂಡ ಹೇಳ್ಕೊಂಡಿದ್ರು, ಅಂದರೆ ಜೈಲಿಗೆ ನಾನು ಹೋಗಿದ್ದೆ, ಜೈಲಲ್ಲೂ ಕೂಡ ನಾನು ನೋಡಿದ್ದೀನಿ ಎಷ್ಟೆಷ್ಟೆಲ್ಲ ಕಷ್ಟಗಳಿದೆ ಅಲ್ಲೂ ಕೂಡ ಅಂತೆಲ್ಲ ಅನುಭವ ಮಾತೆಲ್ಲ ಹೇಳಿದರು. ಬಟ್ ಅದು ಬೇರೆ ವಿಷಯ. ಆದರೂ ಕೂಡ ನೋಡಿ, ಅವರ ಒಂದು ಕಾಯಿಲೆ ಈಗ ಕ್ಯಾನ್ಸರ್ ಪರಿಸ್ಥಿತಿ, ಗಂಟಲು ಒಂದು ಕ್ಯಾನ್ಸರ್ ಬಂದಿರೋದ್ರಿಂದ ಕ್ಯಾನ್ಸರ್ ಪರಿಸ್ಥಿತಿ ಅಂತೂ ತುಂಬ ಗಂಭೀರ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೂ ಕೂಡ ನೋಡಿ, ಕ್ಯಾನ್ಸರ್ ಇರೋದ್ರಿಂದ ಅದು ಇಡೀ ದೇಹಕ್ಕೆ ಕೂಡ ಹೋಗ್ತಾ ಇದೆ. ಆಲ್ರೆಡಿ ಒಂದು 3-4 ವರ್ಷದಿಂದ ಕ್ಯಾನ್ಸರು ನನಗಿದೆ ಇರೋದ್ರಿಂದ ದಯವಿಟ್ಟು ಯಾರಾದರೂ ದುಡ್ಡು ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ದಾರೆ. ಆದರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಚಾನಲ್ನ ನೀವು ಲೈಕ್ ಮಾಡದೇವ್ರು ಪರವಾಗಿಲ್ಲ, ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ವೀಡಿಯೋನ. ಯಾಕೆಂದರೆ ಸ್ನೇಹಿತರೆ, ಅವ್ರಿಗೂ ಕೂಡ ಬದುಕೋ ಒಂದು ಆಸೆ ಇದೆ. ನಾನು ಸಿನಿಮಾದಲ್ಲಿ ಇನ್ನೂ ಪಾರ್ಟ್ ಮಾಡಬೇಕು, ಹೆಚ್ಚಿನದಾಗಿ ಆ್ಯಕ್ಟಿಂಗ್ ಮಾಡಬೇಕು, ಹೆಚ್ಚಿನದಾಗಿ ಒಬ್ಬ ನಟನಾಗಿ ಗುರುತಿಸ್ಕೋಬೇಕು, ಇನ್ನು ಮುಂದೆ ದೊಡ್ಡ ದೊಡ್ಡ ಆ್ಯಕ್ಟರ್ ಲೆವೆಲ್ಗೆ ಬೆಳಿಬೇಕು ಅನ್ನೋ ಆಸೆ ಇನ್ನೂ ಇದೆ ಅವ್ರಿಗೆ. ಆದರೆ ಏನು ಮಾಡ್ತೀರಾ, ಆರೋಗ್ಯ ಅಂತಕ್ಕಂಥದ್ದು ತುಂಬ ಹದಗೆಟ್ಟು ಬಿಟ್ಟಿದೆ ಅವ್ರಿಗೆ. ನೋಡಿ, ಈಗ ಕ್ಯಾನ್ಸರ್ ಅಂತಕ್ಕಂಥದ್ದು, ಗಂಟಲು ಕ್ಯಾನ್ಸರ್ ಅಂತಕ್ಕಂಥದ್ದು ಇಡೀ ದೇಹಕ್ಕೆ ಹರಡ್ತಾ ಇದೆ ಅಂದರೆ ಅದೆಂಥ ದೊಡ್ಡ ಕಾಯಿಲೆ ನೋಡಿ ಸ್ನೇಹಿತರೆ. ಆದರೂ ಕೂಡ ನೋಡಿ, ಇವತ್ತು ಕಾಯಿಲೆ ಅಂತಕ್ಕಂಥದ್ದನ್ನು ನಾವು ಎಲ್ಲರಲ್ಲೂ ಅಲ್ಲ, ನಮ್ಮ ಶಿವಣ್ಣನ ಕೂಡ ಈಗ ಕ್ಯಾನ್ಸರ್ ಅನ್ನೋದಿತ್ತು. ಅವ್ರು ಹೋಗಿ ಅಮೇರಿಕಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಬಂದರು. ಹೋಗಿ ಅವ್ರ ಹತ್ರ ಏನೋ ಕೋಟಿ ದುಡ್ಡಿತ್ತು, ಬಂಡವಾಳ ಇತ್ತು, ಏನೋ ಮಾಡಿದ್ರು, ಅದು ಏನೋ ಮಾಡಿಸ್ಕೊಂಡು ಬಂದುಬಿಟ್ರು. ಈಗ ಸದ್ಯಕ್ಕೆ ಇವರಂತೂ ನೋಡಿ, ಈಗ ನಮ್ಮ ಸ್ಯಾಂಡಲ್ವುಡ್ ನಟ ಅಂತಲೇ ಕೂಡ ಹೇಳ್ಬೋದು ಇವರಂತೂ ತುಂಬ ಅವ್ರ ಕಾಯಿಲೆ ಅಂತೂ, ಅವರ ಒಂದು ಆರೋಗ್ಯ ಪರಿಸ್ಥಿತಿ ತುಂಬ ಅಸ್ತವ್ಯಸ್ತ ಆಗಿರೋದ್ರಿಂದ ದಯವಿಟ್ಟು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕೆಂತಂದರೆ ಅವರ ಒಂದು ಕಾಯಿಲೆ ಈ ಸ್ಥಿತಿ ಯಾರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕ್ಕೆ ಆಗ್ತಾ ಇಲ್ಲ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತಂದರೆ ಇವ್ರದ್ದೇ, ಹರೀಶ್ ರಾಯ್ ಅವ್ರದ್ದು. ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ಈ ವಿಷಯ ಎಲ್ಲರ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಗೊತ್ತಾಗಬೇಕು. ಸಿನಿಮಾದಲ್ಲಿ ಎಲ್ಲ ಇರ್ತಕ್ಕಂಥ ಹೀರೋಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಸಹಾಯ ಮಾಡಲೇಬೇಕು. ಸಹಾಯ ಮಾಡಿದ್ರೆ ಕೂಡ ನಾನು ಮುಂದೆ ಇನ್ನೂ ಸ್ವಲ್ಪ ನಟನಾಗಿ ಅಭಿನಯಿಸಿ ಎಷ್ಟೆಷ್ಟೋ ಹೆಸರು ಮಾಡಿ ಹೋಗ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಕೂಡ ಸಹಾಯ ಮಾಡಿ. ನೋಡಿ, ಎಷ್ಟೋ ಜನ ಗೂಗಲ್ ಪೇ, ಫೋನ್ಪೇ ನಂಬರ್ ಕೂಡ ಅವ್ರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಎಷ್ಟೋ ಜನ ಸಹಾಯ ಮಾಡ್ತಾ ಇದ್ದೀರಾ, ಮಾಡಿ, ಇಲ್ಲ ಅಂತಲ್ಲ. ಆದರೂ ಕೂಡ ನೋಡಿ, ಪರಿಸ್ಥಿತಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಷ್ಟೇ. ನಮಗೆ ನಮ್ಮ ಹಣೆ ಬರನೋ ಅಂತ ನೀವು ಅನ್ಕೋತಿರೋ, ಇಲ್ಲ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅದು ಸಡನ್ಲಿ ಬರ್ತಕ್ಕಂಥ ಕಾಯಿಲೆಗಳು ಏನಿದೆಯೋ ಅದನ್ನೆಲ್ಲ ನಾವು ಈ 20ರಿಂದ ಈ 30ನೇ ವಯಸ್ಸಿದೆಯಲ್ಲ, 30ನೇ ವಯಸ್ಸು ಇಲ್ಲ ಅಂತಂದರೆ 40ನೇ ವಯಸ್ಸಿದೆಯಲ್ಲ, ಆ ವಯಸ್ಸಲ್ಲೇ ಕಾಪಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಹೋಗ್ತಾ ಕ್ಯಾನ್ಸರ್ ಮಾತ್ರ ಅಲ್ಲ, ಸಡನ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಬರ್ಬೋದು. ಸಡನ್ಲಿ ಬೇರೆ ಇನ್ನೂ ಯಾವುದಾದ್ರೂ ಬೇರೆ ನೀವು ನೋಡ್ತಾ ಇರ್ತೀರ, ಕುಷ್ಠರೋಗ ಅಂತ, ಆ ಥರ ದೊಡ್ಡ ಕಾಯಿಲೆಗಳು ಕೂಡ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ ಅಷ್ಟೇ. ನೋಡಿ, ಉಪೇಂದ್ರ ಅವರ ಒಂದು ರಕ್ತ ಕಣ್ಣೀರು ಪಿಕ್ಚರ್ ಕೂಡ ನೀವು ನೋಡಿರ್ತೀರ. ಉಪೇಂದ್ರ ಅವರು ಯಾವ ರೀತಿ ಕುಷ್ಠರೋಗ ಬಂದು ಸಾಯ್ತಾರೆ ಲಾಸ್ಟ್ ಟೈಮಲ್ಲಿ. ಅದೇ ರೀತಿ ಸ್ಯಾಂಡಲ್ವುಡ್ಡಲ್ಲಿ ಸಿನಿಮಾ ನಟರಂತಲ್ಲ, ಎಲ್ಲರೂ ಕೂಡ ಇದೇ ರೀತಿ ಒಂದಲ್ಲ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವ್ರಿಗೂ ಕೂಡ ಅಷ್ಟೇ. ನೋಡಿ, ಕ್ಯಾನ್ಸರ್ ಚಿಕಿತ್ಸೆ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ಫ್ರೀ ಇದೆ. ಅಂದರೆ ನಮ್ಮ ಬೆಂಗಳೂರಿನಲ್ಲೇ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆ, ಲಾರ್ಡ್ ಕರ್ಜನ್ ಯಾವುದು, ಮತ್ತು ಕೆಂಪೇಗೌಡ ಹಾಸ್ಪಿಟ್ಲು ಕೂಡ ಅದು ಅಷ್ಟೇ 50% ಏನೋ ಬರುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲು, ಇನ್ನೊಂದು ಸ್ವಲ್ಪ ಪ್ರೈವೇಟ್ ಒಂದು ಕೂಡ ಹೇಳ್ತಾರೆ. ಆದರೂ ಕೂಡ ಕಿದ್ವಾಯಿ ಅನ್ನೋ ಹಾಸ್ಪಿಟ್ಲ್ ಇದೆ, ನಿಮಾನ್ಸ್ ಹಾಸ್ಪಿಟ್ಲ್ ಇದೆ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ತುಂಬ ಇದ್ದರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ಸರಿಯಾಗಿ ಸಿಗಲ್ಲ ಅಂತ ಕೂಡ ಹೇಳ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಾಯ ಮಾಡಿ ಅಂತ ಕೂಡ ಹರೀಶ್ ರಾಯ್ ಅವ್ರಿಗೆ ಅಂತ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಈಗಲೂ ಲಾಸ್ಟ್ ಟೈಮು ಸಂತೋಷ್ ಬಾಲರಾಜ್ ಅವರ ಒಂದು ಸ್ಥಿತಿ ನೋಡಿ, ಅವರು ಕೂಡ ನಮ್ಮ ಕನ್ನಡ ಸಿನಿಮಾದಲ್ಲಿ
ಒಂದು 10-15 ಸಿನಿಮಾಗಳನ್ನ ಮಾಡಿ ಹೋದರು. ಅಷ್ಟು ಕೂಡ ಸಿನಿಮಾ ತುಂಬ ಇನ್ನೂ ಮುಂದೆ ಬರಬೇಕಾಗಿತ್ತು, ಸಿನಿಮಾ ಆಗಬೇಕಾಗಿತ್ತು. ಮತ್ತು ಇನ್ನೂ ರಿಲೀಸ್ ಆಗಿರಲಿಲ್ಲ ಸಿನಿಮಾ. ಅಷ್ಟಕ್ಕೆ ಅವ್ರಿಗೆ ಜಾಂಡೀಸ್ ಕಾಯಿಲೆ ಬಂದು ಮರಣವನ್ನು ಹೊಂದಿಬಿಟ್ರು. ಆದರೂ ಕೂಡ ನೋಡಿ, ಜಾಂಡೀಸ್ ಕಾಯಿಲೆ ಬಂದು ಹಿಂಗೆ ಸಾಯ್ತೀನಿ ಅಂತ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಈ ಥರ ಸಾಯ್ತೀನಿ ಅಂತ ಅವ್ರಿಗೆ ಗೊತ್ತಿದ್ದರೆ ಮೊದಲೇ ಏನಾದರೂ ಒಂದು ಮುನ್ನೆಚ್ಚರಿಕೆ ತಗೋತಿದ್ರೋ ಏನೋ ಗೊತ್ತಿಲ್ಲ. ದಯವಿಟ್ಟು ನೀವು ಅಷ್ಟೇ, ಎಲ್ಲರೂ ವಿಡಿಯೋ ವೀಕ್ಷಕರು ಎಲ್ಲರೂ ಕೂಡ ನೋಡ್ತಾ ಇರ್ತಾರೋ, ನೀವು ಅಷ್ಟೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂದರೆ ಎಲ್ಲರಿಗೂ ಇದೇ ಪರಿಸ್ಥಿತಿ ಆಗುತ್ತೆ ಮುಂದೆ. ದಯವಿಟ್ಟು ನಿಮ್ಮ ಆರೋಗ್ಯಕ್ಕೂ ಕೂಡ ಗಮನ ಕೊಡಿ, ದಯವಿಟ್ಟು ಹೇಳ್ತಾ ಇರೋದ್ರಿಂದ ಇಷ್ಟೇ, ಬೇರೆ ಏನೇನಿಲ್ಲ. ಸ್ನೇಹಿತರೆ ನೋಡಿ, ಸಂತೋಷ್ ಬಾಲರಾಜ್ ಅವರು ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ಲಂತೂ ಎಷ್ಟೆಷ್ಟೆಲ್ಲ ಫೇಮಸ್ ಆಗಬೇಕು ಅಂತ ಹೊರಟಿದ್ರು. ನೋಡಿ, ದರ್ಶನ್ ಲೆವೆಲ್ಗೆ ಬೆಳಿಬೇಕು ನಾನು. ದರ್ಶನ್ ಸರ್ ಅಂತರೂ ತುಂಬ ಆಪ್ತರಾಗಿದ್ದರು. ದರ್ಶನ್ ಸರ್ನೇ ನಾನು ಕೂಡ ಫಾಲೋ ಮಾಡ್ತಾ ಇರೋದು. ದರ್ಶನ್ ಅವ್ರ ಲೆವೆಲ್ಗೆ ನಾನು ಕೂಡ ಬೆಳಿಬೇಕು ಅಂತ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡಿದ್ರು. ಆದರೆ ಈ ರೀತಿ ಬಂದು ಸಾವನ್ನಪ್ತೀನಿ ಅಂತ ಕೂಡ ದಯವಿಟ್ಟು ಅಂದ್ಕೊಂಡೇ ಇರಲಿಲ್ಲ ಅವರು. ನೋಡಿ, ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಒಂದು ಏನೂ ಅಂದ್ಕೊಂಡಿರಲಿಲ್ಲ ಅವರು. ಆದರೂ ಕೂಡ ಸಾವಂತಕ್ಕಂಥದ್ದು ಎಲ್ಲರಿಗೂ ಕೂಡ ಹೇಗೆ ಬೇಕಾದರೂ ಬರ್ಬೋದು, ಯಾವ ರೀತಿ ರೂಪ ತಲಬೇಕಾದ್ರೂ ಬರ್ಬೋದು. ನೋಡಿ, ಅದೆಲ್ಲ ದೇವರ ಒಂದು ಶಾಪನೋ ವರನೋ ಇಲ್ಲ ಏನೋ ಗೊತ್ತಿಲ್ಲ. ಅದು ನೀವು ಅಂದ್ಕೊಳ್ಳೋದು ಏನೇನು ಅನ್ಕೋತೀರ ಅದೆಲ್ಲ ಆ ಥರ ಅನ್ಕೋತೀರ ಅಷ್ಟೇ. ಆದರೆ ನೋಡಿ, ಸಂತೋಷ್ ಬಾಲರಾಜ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಂದು ಇದು ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ತೀರ, ಎಷ್ಟೋ ಜನ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ತಿಂಗಳಿಗಿಲ್ಲ ಅಂದರೂ ಒಬ್ಬರು ಇಬ್ಬರು ತೀರೋಗ್ತಾನೆ ಇರ್ತಾರೆ. ನೋಡಿ, ಲಾಸ್ಟ್ ಟೈಮು ಬ್ಯಾಂಕ್ ಜನಾರ್ದನ್ ಅವರು ಕೂಡ ತೀರ್ಕೊಂಡಿದ್ದು ವಿಷಯ ಕೂಡ ಕೇಳ್ಪಟ್ಟಿದ್ದು. ಆದರೂ ಕೂಡ ಅವ್ರನ್ನೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಸಡನ್ಲಿ. ಎಷ್ಟೋ ಜನ ಅವರು ಕೂಡ ಬ್ಯಾಂಕ್ ಜನಾರ್ದನ್ ಅವರು ಹಿಂದೆ ಎಲ್ಲ ಸಿನಿಮಾಗಳೆಲ್ಲ 900 ಸಿನಿಮಾ 1000 ಸಿನಿಮಾ ಎಲ್ಲ ಮಾಡಿದ್ದೀವಿ. ಜಗ್ಗೇಶ್ ಅವ್ರಿಗೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಫೋನ್ ಕಾಲ್ ಮಾಡಿದೆ, ಯಾರು ಕೂಡ ಸಹಾಯ ಮಾಡಲಿಲ್ಲ ಅಂತ ಕೂಡ ಕೇಳ್ಕೊಂಡ್ರು ಬ್ಯಾಂಕ್ ಜನಾರ್ದನ್ ಅವರು. ಆದರೂ ಕೂಡ ನೋಡಿ, ಸ್ಯಾಂಡಲ್ವುಡ್ ಅಂತಲ್ಲ, ಎಷ್ಟೋ ಜನ ನಮ್ಮ ಜನಗಳೆಲ್ಲ ಸಾಯ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ ಇದೆಲ್ಲ ಅವರವರ ಒಂದು ಜೀವನ ಹೇಗೆ ಆಗ್ಬಿಟ್ಟಿದೆ ಈಗ ಅಂತಂದರೆ, ಆ ರೀತಿ ಅವ್ರು ತಿಂತಕ್ಕಂಥ ಒಂದು ಆಹಾರ ಪದ್ಧತಿ ಹೆಂಗಿದೆ ನಮ್ಮ ಈ ಬೆಂಗಳೂರಿನಲ್ಲಿ ಆಗ್ಬೋದು, ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ಇಡೀ ಇಂಡಿಯಾದಲ್ಲೇ ನಾವು ತಿಂತಾಗತಕ್ಕಂಥ ಆಹಾರ ನೀರು ಆ ರೀತಿ ಶುದ್ಧವಾಗಿಲ್ಲ. ಎಲ್ಲ ಕಲಬೆರಕೆ ಆಗಿರೋದ್ರಿಂದ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಅಷ್ಟೇ, ಬೇರೆ ಇನ್ನೇನಿಲ್ಲ ಇಲ್ಲಿ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ಸಂತೋಷ್ ಬಾಲರಾಜ್ ಅವರ ಸ್ಥಿತಿ ಅಂತೂ ತುಂಬ ಗಂಭೀರ ಆಗಿತ್ತು. ನೋಡಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ನೋಡಿ, ನೆಕ್ಸ್ಟು ಹರೀಶ್ ರಾಯ್ ಅವರ ಪರಿಸ್ಥಿತಿ ಕೂಡ ತುಂಬ ಹಾಗೆ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋ ಒಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಬೇಕಾದ್ರೂ ಸಾವಪ್ತೀನೋ ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಶ್ ಅವರು ಕೂಡ ತುಂಬ KGF ಟೀಮಲ್ಲಿದ್ದಾಗಂತೂ ತುಂಬ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ರಂತೆ ಹರೀಶ್ ರಾಯ್ ಅವರಿಗೆ. ಬಟ್ ಈಗ ಸಂತೋಷ್ ಬಾಲರಾಜ್ ಅವ್ರಿಗೂ ಕೂಡ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು, ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ. ಅವರ ಒಂದು ಮನೆಯವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನೋಡಿ, ಅವ್ರ ತಂದೆ ಕೂಡ ಸಂತೋಷ್ ಬಾಲರಾಜ್ ಅವ್ರ ತಂದೆ ಸಿನಿಮಾ ನಿರ್ಮಾಪಕರು. ಅವರು ಕೂಡ ಹಿಂದೆ ಎಲ್ಲ ಹಿಂದೆ ತೀರ್ಕೊಂಡಾಗ ಇವ್ರನ್ನೂ ಕೂಡ ನಮ್ಮ ಮಗ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಸಿನಿಮಾದಲ್ಲಿ ದೊಡ್ಡ ಒಂದು ಹೆಸರು ಮಾಡಲಿ ಅಂತ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ರು. ಆದರೂ ಕೂಡ ಕೊನೆಗೆ ಒಂದು ಲೆವೆಲ್ಗೆ ಹೆಸರು ಮಾಡ್ತಾಯಿದ್ರು, ದೊಡ್ಡ ಮಟ್ಟದಲ್ಲೂ ಕೂಡ ಇಟ್ಟುಕೊಂಡಿದ್ರು. ಕೊನೆಗೆ ಈ ರೀತಿ ಆಗಬೇಕು, ಈ ರೀತಿ ನಾನು ಸಾವನ್ನಪ್ತೀನಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅದು ಬರಲ್ಲ, ನೆನಪಲ್ಲ ಅಂತಲ್ಲ, ಯಾರಿಗೂ ಕೂಡ ಅದು ಸಡನ್ಲಿ ಬಂದುಬಿಡಲ್ಲ. ಈಗ ನೋಡಿ, ನಾವು ಅಷ್ಟೇ, ನೀವು ಅಷ್ಟೇ, ಕಣ್ಣು ಮುಂದೆ ಎಲ್ಲರೂ ಕೂಡ ತೀರೋಗ್ಬೋದು, ಎಲ್ಲರೂ ಕೂಡ ಸತ್ತೋಗ್ಬೋದು, ಏನು ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಆ ವಿಷಯನ. ನಾವು ಏನೇನೋ ಮಾಡಬೇಕು, ಏನೇನೋ ನಾವು ನೋಡಬೇಕು ಅಂತ ಒಂದು ಕನಸುಗಳನ್ನ ಇಟ್ಕೊಂಡಿರ್ತೀವಿ. ಕೆಲವು ಕಡೆ ಎಲ್ಲ ಫಾರಿನ್ಗೆಲ್ಲ ಹೋಗಿ ಅಲ್ಲೂ ಕೂಡ ಒಂದು ಜಾಬ್ ಮಾಡಿಕೊಂಡು ಅಲ್ಲೇ ಒಂದು ಬಿಸ್ನೆಸ್ ಮಾಡಿಕೊಂಡು ಇನ್ನೂ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಮತ್ತು ಯಾವುದ್ಯಾವುದೋ ಇಂಡಸ್ಟ್ರಿಲಿ ದೊಡ್ಡ ಹೆಸರನ್ನ ಮಾಡಬೇಕು, ಏನೋ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ. ಅದೆಲ್ಲ ಎಲ್ಲರ ಕೈಲೂ ಆಗದೆ ಇರೋ ಕೆಲಸ. ನೋಡಿ, ಈಗಲೂ ಕೂಡ ಸಂತೋಷ್ ಬಾಲರಾಜ್ ಕೂಡ ಇನ್ನೂ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ರು. ಅಷ್ಟರಲ್ಲೇ ತೀರೋಗ್ತಕ್ಕಂಥ ಒಂದು ವಿಷಯ ಅಂತೂ ಎಲ್ಲರಿಗೂ ಕೂಡ ದುಃಖದ ಸಂಗತಿನೇ ಇದು. ಅವ್ರು ತೀರೋಗಿದ್ದಂತೂ ಈಗ ನೋಡಿ, ಅವ್ರು ಬಂದಿರತಕ್ಕಂಥ ಈ ಬರ್ಕ್ಲಿ ಸಿನಿಮಾ ಏನಿದೆ ಅದು ಕೂಡ ಇನ್ನು ಈಗ ಜಸ್ಟ್ ಬಿಡುಗಡೆ ಆಗಬೇಕಾಗಿತ್ತು, ಬಿಡುಗಡೆ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನು ಅವ್ರು ಬರ್ತಕ್ಕಂಥ ಕಾಜಲ್ ಸಿನಿಮಾ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಅವ್ರು ಇನ್ನೂ 3-4 ಸಿನಿಮಾ ಏನೋ ಬಿಡುಗಡೆ ಆಗಿಲ್ಲ, ಪ್ರೆಸೆಂಟ್ ಇನ್ನೂ ಹಾಗೇ ಇದೆ. ಅದೆಲ್ಲ ಇನ್ನೂ ಎಡಿಟಿಂಗ್ ವರ್ಕ್ ನಡೀತಾ ಇದೆ ಅಂತ ಕೂಡ ಹೇಳಿದರು. ಆದರೂ ಕೂಡ ಅಷ್ಟರಲ್ಲೇ ಅವರು ತೀರ್ಕೊಳ್ಬೇಕಾದ ಪರಿಸ್ಥಿತಿ ಬಂದೇ ಬಿಡ್ತು ಸಡನ್ಲಿ. ಈಗ ಅದು ಏನು ಮಾಡೋದು ನೋಡಿ, ಕರಿಯರ್ 2 ಇನ್ನೂ ಕರಿಯರ್ 2 ಅಂತಕ್ಕಂಥ ಸಿನಿಮಾ ಬಿಗ್ ಹಿಟ್ ಆಗಿತ್ತು ಹಿಂದೆ ಎಲ್ಲ 7-8 ವರ್ಷದ ಹಿಂದೆ. ಅದು ಬಿಡುಗಡೆ ಆದಾಗಲೇ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು ಅಂತ ಹೇಳ್ಬೋದು. ಆದರೂ ಕೂಡ ಗಣಪ ಅಂತೂ ಇನ್ನೂ ದೊಡ್ಡದಾಗಿ ಹಿಟ್ಟಾಗಿತ್ತು. ಅದೇ ಟೈಮಲ್ಲಿ ಕರಿಯರ್ 2 ಮಾಡಿದ್ಮೇಲೆ ಇವ್ರ ಆರೋಗ್ಯದ ಕಡೆ ಗಮನ ಕೊಟ್ಟರೋ ಇಲ್ಲ ಬಿಟ್ಬಿಟ್ರೆ ಏನೋ ಗೊತ್ತಿಲ್ಲ. ಆದರೂ ಕೂಡ ನಿಜವಾದ ಒಂದು ಸಂಗತಿ ಏನಂತಂದರೆ, ಇಲ್ಲಿ ಕರಿಯರ್ 2 ಆದಮೇಲೆ ಏನಾದರೂ ಅಲ್ಲಿಂದನೇ ಇವ್ರ ಆರೋಗ್ಯದ ಒಂದು ಪರಿಸ್ಥಿತಿ ಅದಕ್ಕಿಡ್ತೋ ಏನೋ ಕಣೆ ಮಾತ್ರ. ಆದರೂ ಕೂಡ ದಯವಿಟ್ಟು ಒಂದು ಆರೋಗ್ಯ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಾಪಾಡ್ಕೊಂಡು ಬರಲೇಬೇಕು. ಇಂಥ ಒಂದು ಪರಿಸ್ಥಿತಿ ನಿಜಕ್ಕೂ ಏನಂತಂದರೆ, ಆರೋಗ್ಯ ಅಂತಂದರೆ ಏನೋ ಒಂದು ನಾವು ತಿಂತಕ್ಕಂಥ ಆಹಾರ ಏನಿದೆ ಅದನ್ನೇ ತಿನ್ನಬೇಕು ಅಂತೇನಿಲ್ಲ, ಏನು ಬೇಕಾದರೂ ಆಗ್ಬೋದು ಸಡನ್ಲಿ.